ನಮಸ್ಕಾರ ವೀಕ್ಷಕರೇ, ನಾನಿವತ್ತಿರೋದು ಮೈಸೂರು ವಿಜಯನಗರ 4ನೇ ಹಂತ ಆದ ನಂತರ ಇರುವಂತಹ ಖಾಸಗಿ ಬಡಾವಣೆಯಲ್ಲಿ 4060 2400 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸರಿಸುಮಾರು 50 ಚದರ 5 ಕಾರ್ ಪಾರ್ಕಿಂಗ್ ಇರುವಂತಹ 5 years ಓಲ್ಡ್ ಮನೆ ಮುಂದೆ ನಾನು ನಿಂತಿದ್ದೀನಿ. ದಿಸ್ ಪ್ರಾಪರ್ಟಿ ಈಸ್ ಅಪ್ ಫಾರ್ ಸೇಲ್. ಮೈಸೂರು ವಿಜಯನಗರ 4ನೇ ಹಂತ ಆದ ನಂತರ ಇರುವಂತಹ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ಮನೆ ಇದು. ಈ ಮನೆ ಹೇಗಿದೆ, ಯಾವ ಥರ ಇದೆ, ಪ್ಲ್ಯಾನಿಂಗ್ ಹೇಗೆ ಥರ ಮಾಡಿದ್ದಾರೆ, ಯಾವ ಥರ ಮನೇಲಿ ಏನೇನು ಫೆಸಿಲಿಟೀಸ್ಗಳಿದೆ. ಮನೆ ದಿಸ್ ದ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆ್ಯಂಡ್ ಹ್ಯಾಸ್ ಅ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಜಸ್ಟ್ ಬ್ರೀಫ್ ಯು ಅಬೌಟ್ ದಿಸ್ ಎಲ್ಲಿದೆ ಅನ್ನೋದು ವಿಚಾರವಾಗಿ ಬರೋಣ. ಮೈಸೂರು ವಿಜಯನಗರ 4ನೇ ಹಂತ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನಿಂದ ಸರಿಸುಮಾರು 6 ಕಿಲೋಮೀಟ್ರ್ ಒಳಗೆ ಇರುವಂಥದ್ದು. ಅದಾದ ನಂತರ ಅದಕ್ಕೆ ಹೊಂದಿಕೊಂಡಿರುವಂತಹ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂಥದ್ದು ಇದು ಮನೆ. ಇದರ ಕಟ್ಟಿರುವಂತಹ ಮಾಲೀಕರು ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಇದ್ರ ಪ್ಲ್ಯಾನಿಂಗು, ಎಕ್ಸಿಕ್ಯೂಷನ್ನು, ವರ್ಕ್ಮೆನ್ಶಿಪ್ಪು, ಇವ್ರಿಗೆ ಇಂಟೀರಿಯರ್ಸ್ ಯೂಸ್ ಮಾಡಿರುವಂಥ ಮೆಟೀರಿಯಲ್ಗಳು ಮತ್ತು ಈ ಮನೆ ನಾನು ಒಳಗೆ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಯಾವ ಥರ ಈ ಮನೆನ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ, ಮನೆ ಎಷ್ಟು ಚೆನ್ನಾಗಿದೆ ಅನ್ನೋದರ ಒಂದು ನಾನು ಸಂಪೂರ್ಣ ವಿಡಿಯೋ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ಈ ವಿಡಿಯೋ ಮುಂದುವರಿಸ್ತೀನಿ. ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಈ ಮನೆ ನನ್ನ ಪ್ರಕಾರವಾಗಿ ಯೂಶಲಿ 40-60 ಮನೆಗಳಲ್ಲಿ ಯೂಶಲಿ 1 ಕಾರು ಅಥವಾ 2 ಕಾರ್ ಪಾರ್ಕಿಂಗ್ಗಳು ಮಾಡೋದು ನಾವು ನೋಡಿರ್ತೀವಿ. ಬಟ್ ಆದರೆ ಈ ಮನೆ ದಿಸ್ ಪರ್ಟಿಕ್ಯುಲರ್ ಹೌಸ್ ಬನ್ನಿ ನಾನು ತೋರಿಸ್ತೀನಿ. ನೀವು ಈಸಿಲಿ 3-4ರಿಂದ 5 ಕಾರ್ಗಳನ್ನ ನೋಡಿ. ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ಇದು ಸ್ಲೈಡಿಂಗ್ ಡೋರ್ ಹಾಕಿದ್ದಾರೆ. ಸೊ ದಿಸ್ ಈಸ್ ದಿ ಸೆಲಾರ್ ಆರ್ ದಿ ಬೇಸ್ಮೆಂಟ್ ಆಫ್ ದಿ ಪ್ರಾಪರ್ಟಿ. ಸೊ ನೋಡ್ಬೋದು, ಒಂದು ಇನೋವಾ ಈಗಾಗಲೇ ಒಳಗೆ ನಿಂತಿದೆ. ಮಾಲೀಕರದು ಒಂದು ಇನೋವಾ ನಿಂತಿದೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಕಾರ್ ನೋಡಿ, ನೀವು ನೋಡ್ಬೋದು. ಒಂದು ಕಾರ್ ನಿಂತಿದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಇನೋವಾ ಅಥವಾ ಫಾರ್ಚುನರ್ ನಿಲ್ಲಿಸೋ ಜಾಗ ಇದೆ. ಇಲ್ಲೂ ಒಂದು ನೋಡಿ, ಇಲ್ಲೂ ಒಂದು ದೊಡ್ಡ ಕಾರು, 3 ದೊಡ್ಡ ಕಾರ್ಗಳನ್ನ ನಿಲ್ಲಿಸ್ಬೋದು. ಮತ್ತು ಇದ್ರ ಮುಂಭಾಗದಲ್ಲಿ ಇದು ಸ್ವಲ್ಪ ಸಾಮಾನು ಇಟ್ಟಿದ್ದಾರೆ. ಇಲ್ಲಿ ತೆರವುಗೊಳಿಸಿದ್ರೆ ಇಲ್ಲೂ ಒಂದು ನಿಲ್ಲಿಸ್ಬೋದು. ಸೊ ನೀವು 3 ಇನೋವಾ ಫಾರ್ಚುನರ್ XUV500 ನಿಲ್ಲಿಸೋಷ್ಟು ಜಾಗ ಇದೆ, ಪ್ಲಸ್ ಒಂದು ಸ್ಮಾಲ್ ಕಾರ್ ನಿಲ್ಲಿಸೋಷ್ಟು ಜಾಗ ಇದೆ. 2 ವೀಲರ್ಗೆ ಸಪ್ರೇಟಾಗಿ ಆಚೆ ಸಹ ಜಾಗನೂ ನಾನು ನಿಮ್ಗೆ ತೋರಿಸ್ತೀನಿ. ಸೊ ದಿಸ್ ನಾನು ಇವಾಗ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ದಿಸ್ ಯು ಕ್ಯಾನ್ ಕಾಲ್ ದಿಸ್ ಆ್ಯಸ್ ಅ ಹೌಸ್ ವಿತ್ 5 ಕಾರ್ ಪಾರ್ಕ್ಸ್, 5 ಕಾರ್ ಪಾರ್ಕಿಂಗ್ ಇರುವಂತಹ ಮನೆ. CCTV ಕ್ಯಾಮ್ರಾಗಳೆಲ್ಲ ಕಡೆ ಅಳವಡಿಸಿದ್ದಾರೆ ನೋಡಿ. ಇಲ್ಲಿಂದನೇ ನೀವು ಕಾರ್ ಪಾರ್ಕ್ ಮಾಡಿ ತಿರ್ಗಾ ಆಚೆ ಹೋಗುವ ಅವಶ್ಯಕತೆಯೇ ಇಲ್ಲ. ಸ್ಟೋರೇಜ್ ಸ್ಪೇಸ್ ವಿಚಾರ ಹೇಳ್ತೀನಿ ಆಮೇಲೆ. ಇಲ್ಲಿಂದನೇ ಈ ಮೆಟ್ಲಿಂದನೇ ಅಂದರೆ ಇಲ್ಲಿಂದನೇ ನೀವು ಸೀದಾ ಕಾರ್ನ ಪಾರ್ಕ್ ಒಳಗೆ ತರ್ತೀರಿ, ಗೇಟ್ ಹಾಕ್ತೀರಿ, ಆಚೆ ಹೋಗೋಂಗೆ ಇಲ್ಲ. ಇಲ್ಲಿಂದನೇ ಅಂದರೆ ಈ ಜಾಗದಿಂದನೇ ನೀವು ಮೇಲಕ್ಕೆ ಹೋಗೋ ಇದನ್ನು ಪ್ರಾವಿಷನ್ನ ಮಾಡಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಬನ್ನಿ ನೋಡಿ, ಇಲ್ಲೇ UPS ಪಾಯಿಂಟು ಇಲ್ಲೇ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಪಾಯಿಂಟು, ಗ್ಯಾಸ್ಗಳನ್ನ ಸಹ ಇಲ್ಲೇ ಇಟ್ಕೊಂಡಿದ್ದಾರೆ. ಸ್ಟೋರೇಜ್ ಸ್ಪೇಸ್ ವಿಚಾರಕ್ಕೆ ಬಂದಾಗ ಇದನ್ನು ನೋಡಿ, ಸ್ಟೋರೇಜ್ ಸ್ಪೇಸು ಬಹಳ ದೊಡ್ಡದಾಗಿದೆ. ಸ್ಟೋರೇಜ್ ಸ್ಪೇಸ್ಗೇನು ತೊಂದರೆ ಇಲ್ಲ, ಭಾಳಷ್ಟು ಸ್ಟೋರೇಜ್ಗೆ ಜಾಗ ಇರುವಂತಹ ದಿಸ್ ಬೇಸ್ಮೆಂಟ್ ಪಾರ್ಕಿಂಗ್ ಕಮ್ ಸ್ಟೋರೇಜ್ ಸ್ಪೇಸ್ ಅಂತ ನಾನು ಹೇಳಬೇಕು. ಬನ್ನಿ ಇವಾಗ ನಾನು ಆಚೆ ಹೋಗಿ ಮೇಲ್ಗಡೆಯಿಂದ ಯಾವ ಥರ ಎಂಟ್ರೆನ್ಸ್ ಅಂದರೆ ಮೇನ್ ಡೋರಿಂದ ಎಂಟ್ರೆನ್ಸ್ ಆಗಿ ತೋರಿಸ್ತೀನಿ ಬನ್ನಿ. ನಾನಿವಾಗ ಒಂದು ಗೇಟ್ ನೋಡಿದ್ರೆ ಫಾರ್ ಕಾರ್ ಎಂಟ್ರಿ ಆ್ಯಂಡ್ ಎಕ್ಸಿಟು. 2 ವೀಲರ್ನ ನೀವು ಮನೆ ಒಳಗೆ 2 ವೀಲರ್ನ ಅಲ್ಲೇ ಯಾವಾಗಲೂ ನಿಲ್ಲಿಸ್ಬೇಕು, ಗೇಟ್ ತೆಗೆದು ಸೆಲ್ಲಾರಲ್ಲೇ ಹಾಕಬೇಕು ಅನ್ನೋ ತೊಂದರೆ ಇಲ್ಲವೇ ಇಲ್ಲ. ನೋಡಿ ಬನ್ನಿ, ಇಲ್ಲಿ ನೀವು ಈಸಿಲಿ ಒಂದು ಸ್ಮಾಲ್ ಗಾರ್ಡನ್ ಸಹ ಇದೆ. ಅಲ್ಲೇ ಅದಕ್ಕೆ ಅನುಕೂಲಕ್ಕೆ ಆದಂಥ ಟ್ಯಾಪ್ ಸಹ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಒಂದು ಗಾರ್ಡನ್ ಏರಿಯಾ ಇದೆ, ಸ್ಮಾಲ್ ಪುಟ್ಟ ಪಾಟ್ಗಳನ್ನೆಲ್ಲ ಇಟ್ಟಿದ್ದಾರೆ. ಬಾಲ್ಕನಿ ಕಮ್ ಗಾರ್ಡನ್, ಇಲ್ಲಿಂದ ಬಾಲ್ಕನಿ ಮಾಡಿದ್ದಾರೆ, ತೋರಿಸ್ತೀನಿ ಮುಂದಕ್ಕೆ. ಬಾಲ್ಕನಿ ಕಮ್ ಗಾರ್ಡನ್ ಇದೆ. 1, 2, 3, 4 2 ವೀಲರ್ಗಳನ್ನ ಈಸಿಲಿ ನೀವು ಇಲ್ಲೇ ಪಾರ್ಕ್ ಮಾಡುವಷ್ಟು ಪ್ರಾವಿಷನ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ 5 ಕಾರ್ ಪಾರ್ಕಿಂಗ್ ಆಯಿತು, 4 2 ವೀಲರ್ ಪಾರ್ಕಿಂಗ್ ಆಯಿತು. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲಿಂದ ನೋಡಿ ಆ್ಯಂಟಿ ಸ್ಕಿಡ್ ಟೈಲ್ಸ್ ಅಲ್ಲಿ ತನಕ ಆಯಿತು. ನೋಡಿ ಸೇಫ್ಟಿ ಗ್ರಿಲ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಬಹಳ ಚೆನ್ನಾಗಿದೆ. ಸೊ ಇಲ್ಲಿ ಕ್ಲಾಡಿಂಗ್ ಟೈಲ್ಸ್ಗಳು ನೋಡಿ, ಹ್ಯಾಂಗಿಂಗ್ ಲೈಟ್ಸ್ಗಳು ನೋಡಿ, CCTV ಕ್ಯಾಮ್ರಾ ಈಗಾಗಲೇ ಅಳವಡಿಸಿರೋ CCTV ಕ್ಯಾಮ್ರಾ ಈಗಾಗಲೇ ಹಾಕಿದ್ದಾರೆ. ಎಂಟೈರ್ ಮನೆ, ಈ ಮನೆಯಲ್ಲಿ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಸು ಪ್ರತಿಯೊಂದು ಫಸ್ಟ್ ಕ್ವಾಲಿಟಿ ಟೀಕ್ ವುಡ್
ಅಲ್ಲೇ ಮಾಡಿರುವಂಥದ್ದು. ಕ್ಲಾಡಿಂಗ್ ಟೈಲ್ಸ್ಗಳು ನೋಡ್ಬೋದು ನೀವು ಇಲ್ಲಿ. ಇದು ಕ್ಲಾಡಿಂಗ್ ಟೈಲ್ಸ್ ಅಂಟಿಲ್ ದಿ ಡೋರ್ ತನಕನೂ ತೊಗೊಂಡು ಹೋಗಿದ್ದಾರೆ. ಎಂಟ್ರಿ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಮನೆ ಸ್ಟಾರ್ಟ್ ಆಗಿದೆ. 4060 ವೆಸ್ಟ್ ಫೇಸಿಂಗಿಂದ ವೆಸ್ಟಿಂದ ಎಂಟ್ರಾದೆ ನಾನು. ನಾವು ದಿಸ್ ಪೋರ್ಷನ್ ಲೀಡ್ಸ್ ಟು ದಿ ನಾರ್ತ್ ಫೇಸಿಂಗ್ ಡೋರ್. ವೆಸ್ಟಿಂದ ಎಂಟ್ರಾಗಿ ನಾರ್ತ್ ಹೋಗ್ತಾ ಇದ್ದೀನಿ. ಇಲ್ಲಿಂದ ಗ್ರನೈಟ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿಂದ ಗ್ರನೈಟ್ ಫ್ಲೋರಿಂಗು ಸ್ಟಾರ್ಟ್ ಮಾಡಿದ್ದಾರೆ. ಬಹಳಷ್ಟು ಪಾಟ್ಗಳನ್ನ ಇಟ್ಕೊಂಡಿದ್ದಾರೆ. ಭಾಳ ಚೆನ್ನಾಗಿದೆ ಈ ದಿಸ್ ಪೋರ್ಷನ್ ಆಫ್ ದ ಪ್ರಾಪರ್ಟಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬೋರ್ವೆಲ್. ಮನೆಗೆ ಒಂದು 12,000 to 15,000 ಲೀಟರ್ ಸಂಪಿದೆ. ಇಂಡಿಪೆಂಡೆಂಟ್ ಇದು ಮನೆಗಾದಂತಹ ಬೋರ್ವೆಲ್ ಸಹ ಮಾಡಿದ್ದಾರೆ. ಸೊ ವಾಟರ್ ಸೋರ್ಸ್ ಇಸ್ ನೆವರ್ ಎ ಪ್ರಾಬ್ಲಮ್. ದಿಸ್ ಈಸ್ ದಿ ಎಂಟ್ರಿ ಆಫ್ ದಿ ಹೌಸ್. ಮನೆ ಒಳಗೆ ಎಂಟ್ರ್ ಆಗಬೇಕಂದ್ರೆ ಇಲ್ಲಿ ಗ್ರನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಈಗಾಗಲೇ ಒಂದು 2-3 ಚೇರ್ಗಳನ್ನ ಹಾಕಿದ್ದಾರೆ. ಸಿಟ್ಔಟ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಬಹಳ ಚೆನ್ನಾಗಿದೆ. ದೆನ್ ಕಮಿಂಗ್ ಟು ದಿ ಎಂಟ್ರಿ ಆಫ್ ದ ಪ್ರಾಪರ್ಟಿ. ನೋಡಿ ಇದೇನು ಅವರು ಮಾಡಿದ್ದಾರೆ, ಇದು ನೋಡ್ಬೋದು. ಡೋರು ಫುಲ್ ಸೈಜ್ ಟೀಕ್ ಡೋರ್ ನಾವಿಲ್ಲಿ ನೋಡ್ಬೋದು. ಬನ್ನಿ ಮನೆ ಒಳಗೆ ಹೋಗಿ ನೋಡೋಣ ಮನೆ ಯಾವ ಥರ ಇದೆ, ಹೇಗಿದೆ ಅಂತ. ಸೊ ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ನೀವು ನೋಡ್ಬೋದು ವೆಂಟಿಲೇಟರ್ಗೂ ಸಹ ಇವರು SS ರೇಲಿಂಗ್ಸ್ನ ಹಾಕಿದ್ದಾರೆ. ಸೊ ಬಾಗಿಲು ಪಕ್ಕಕ್ಕೆ ಅಂದರೆ ಈ ಜಾಗ ನೋಡ್ಬೋದು, ಇವಾಗ ತೋರಿಸ್ತಾರೆ ನಿಮಗೆ. ಸೊ SS ರೇಲಿಂಗ್ ವಿತ್ ಟೀಕ್ ಡೋರ್, ಫುಲ್ ಸೈಜ್ ಇದು ಟೀಕ್ ಡೋರ್. ಇದು ಫ್ರೇಮ್ ವಿತ್ ಟೀಕ್ ಡೋರ್ ನೋಡಿ ಆಯ್ತಾ, ಫುಲ್ ಸೈಜ್ ಟೀಕ್ ಡೋರ್. ಬನ್ನಿ ಮನೆ ಒಳಗೆ. ಸೊ ಮಾರ್ಬಲ್ ಫ್ಲೋರಿಂಗ್ ಇದೆ. ಸೊ ಎಂಟೈರ್ ಹೌಸ್ ಈಸ್ ಮಾರ್ಬಲ್ ಫ್ಲೋರಿಂಗು. ಲೈಟ್ಗಳು ನೋಡ್ಬೋದು, ವಾಲ್ ಪೇಂಟಿಂಗ್ಸ್ ಇದೆ. ಇಲ್ಲಿ ಪಕ್ಕದಲ್ಲಿ ಶೂ ರ್ಯಾಕ್ 2 ಸೈಡ್ಗೂ ಈಗ ತೋರಿಸ್ತಾರೆ. ಬನ್ನಿ ಆ ಕಡೆನೂ ಶೂಗಳನ್ನ ಇಟ್ಕೊಳ್ಳಿಕ್ಕೆ, ಮತ್ತು ಈ ಸೈಡೂ 2 ಕಡೆನೂ, ಈ ಕಡೆನೂ ಇದೆ, ಆ ಕಡೆಯಿಂದ 2 ಕಡೆ ಶೂ ರ್ಯಾಕ್ಗಳನ್ನ ಮಾಡಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ನಾನು UPS ಯೂನಿಟ್ ಆಗಲೇ ತೋರಿಸಿದೆ. ಯಾಕೆ ವಿಚಾರ ಹೇಳಿದ್ರೆ ಯೂಶ್ವಲಿ ಎಂಟ್ರೆನ್ಸಲ್ಲೇ ಸ್ಟೋರೇಜ್ ಯೂನಿಟ್ ಇರುತ್ತೆ. ಪ್ಲಸ್ ಇದು ನೋಡ್ಬೋದು ಹ್ಯಾಂಗಿಂಗ್ ಲೈಟ್ಸ್ಗಳಿದೆ. ಫುಲ್ ಸೈಜ್ ಮೇಲ್ಗಡೆ ತನಕನೂ ವಿನೀರ್ಲಿ ಮಾಡಿರುವಂತಹ ವುಡ್ ಫಿನಿಶ್ ಕೊಟ್ಟು ಅದಕ್ಕೆ ಸ್ಪಾಟ್ ಲೈಟ್ಸ್ಗಳನ್ನ ಸಹ ಕೊಟ್ಟಿದ್ದಾರೆ. ಸೊ ಎಂಟ್ರೆನ್ಸಲ್ಲಿ ಒಂದು ಗಣಪತಿದು ಬ್ಯೂಟಿಫುಲ್, ಈ ಕಡೆ ಆ ಕಡೆ ಲೈಟಿಂಗ್ಸ್ ಮಾಡಿ ಗಣಪತಿದು ಒಂದು ಪೋರ್ಟ್ರೇಟ್ ಮಾಡಿದ್ದಾರೆ. ಕೆಳಗೆ ನೀವು ನೋಡ್ಬೋದು. ಸೊ ಓಪನ್ ಸ್ಟೋರೇಜ್ ಸ್ಪೇಸ್, ಈ ಕಡೆ ಓಪನ್ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ನೌ ಐ ವಿಲ್ ಮೂವ್ ಟುವರ್ಡ್ಸ್ ದಿ ಪೂಜಾ ರೂಮು, ಡೈನಿಂಗ್ ಏರಿಯಾ ಮತ್ತು ಕಿಚನ್ ಏರಿಯಾ ಕಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ದಿಸ್ ಇಸ್ ದಿ ಕಿಚನ್ ಏರಿಯಾ. ಓಕೆ, ಡೈನಿಂಗ್ ಟೇಬಲ್ ಇಲ್ಲಿದೆ. 3 ಸೀಟರ್ ಸೋಫಾ ಹಾಕಿದ್ದಾರೆ. ಅದ್ರ ಪಕ್ಕದಲ್ಲೇ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಇಲ್ಲೇ ಪೂಜಾ ರೂಮ್ ವಿತ್ ಮಾರ್ಬಲ್ ಫ್ಲೋರಿಂಗ್. ಇಲ್ಲಿ ಏನು ವೈಟ್ ಗ್ರೇ ಮಾರ್ಬಲ್ ಇದೆ, ಒಳಗೆ ಫುಲ್ ವೈಟ್ ಪ್ಯೂರ್ ವೈಟ್ ಮಾರ್ಬಲ್ ಇದೆ. ನೋಡ್ಬೋದು ಮೇಲ್ ತನಕನೂ ಎಷ್ಟು ಚೆನ್ನಾಗಿದೆ ಅಂತ. ಮೇಲ್ಗಡೆ ಶಿವ ಪಾರ್ವತಿ ಮತ್ತು ಗಣೇಶನ ವಿಗ್ರಹ ಕಾರ್ವಿಂಗ್ ಇದೆ. ಆ ಕಡೆ ಈ ಕಡೆ ಬಸವಂದು ಇದಿದೆ. ಮೇಲ್ಗಡೆ ಹ್ಯಾಂಗಿಂಗ್ ಲೈಟ್ಗಳು ನೋಡ್ಬೋದು ನೀವು. ಮತ್ತು ವೆಂಟಿಲೇಷನ್, ನೀವು ಸ್ಟ್ಯಾಂಡರ್ಡ್ ಸೈಜ್ ಕಿಟಕಿಗಳನ್ನ ನೋಡಿ. ಫುಲ್ ಸೈಜ್ ವಿಂಡೋಸ್, ಎಲ್ಲ ಕಡೆನೂ ಅಷ್ಟೇ ಫುಲ್ ಸೈಜ್ ವಿಂಡೋಸ್ಗಳಿದೆ. ಸೊ ನೌ ಮೂವಿಂಗ್ ಆನ್ ಟು ದಿ ಕಿಚನ್ ಏರಿಯಾ. ಕಿಚನ್ ಏರಿಯಾ ಪಕ್ಕದಲ್ಲಿ ದಿಸ್ ಇಸ್ ದಿ ಕಿಚನ್ ಏರಿಯಾ. ಕಿಚನ್ ಏರಿಯಾ ಪಕ್ಕದಲ್ಲಿ ಡೈನಿಂಗ್ ಇದೆ. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಸ್ಟೋರೇಜ್ ಸ್ಪೇಸು, ಹ್ಯಾಂಗಿಂಗ್ ಲೈಟ್ಗಳು ನೋಡ್ಬೋದು ನೀವು ಇಲ್ಲಿ. ಸೊ ನಾನು ಆಗಲೇ ವಿಂಡೋ ವಿಚಾರಕ್ಕೆ ಬಂದಾಗ ನಾನು ತೋರಿಸಿದ್ದೆ. ಅಲ್ಲೂ ಅಷ್ಟೇ ಒಂದು ವಿಂಡೋ ಎಷ್ಟು ದೊಡ್ಡದಿದೆ ಅಂತ ತೋರಿಸಿದ್ದೆ. ಇಲ್ಲೂ ಅಷ್ಟೇ ವಿಂಡೋ ಸೈಜ್ಗಳು ಬಹಳಷ್ಟು ದೊಡ್ಡ ವಿಂಡೋ ಸೈಜ್ಗಳಿದೆ. ಎಲ್ಲ ಡೋರ್ಸು ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. ಆಲ್ ಡೋರ್ಸ್, ವಿಂಡೋಸ್, ಫ್ರೇಮ್, ಶಟರ್ಸ್ ಇವೆಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿರುವಂಥದ್ದು. ಸ್ಮಾಲ್ ಬ್ರೇಕ್ಫಾಸ್ಟ್ ಕೌಂಟರ್ ಕಿಚನ್ ಪಕ್ಕದಲ್ಲೇ, ಎಲ್ಲಿ ಹಾಬ್ ಇದೆ ಅಂದರೆ ಹಾಬ್ ಆ್ಯಂಡ್ ಚಿಮ್ನಿ ಇಲ್ಲೇ ಇದೆ. ಚಿಮ್ನಿ ಪಕ್ಕದಲ್ಲೇ ಸ್ಮಾಲ್ ಕಿಚನ್ ಕೌಂಟರ್ ಮಾಡಿದೆ. 2 ಸೀಟರ್ ಕಿಚನ್ ಕೌಂಟರ್ ಬಹಳ ಕ್ಯೂಟಾಗಿ ಆರ್ಗನೈಸ್ ಮಾಡಿದ್ದಾರೆ. ರೆಫ್ರಿಜರೇಟರ್ ಪಾಯಿಂಟ್ ಇದೆ, ಮೈಕ್ರೋವೇವ್ ಪಾಯಿಂಟ್ ಇದೆ. ಪಕ್ಕದಲ್ಲೇ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ನೀವು ಇದನ್ನು ನೋಡ್ಬೋದು. ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಮೈಕ್ರೋವೇವ್ ಓವನ್, ಇನ್ಸರ್ಟೆಡ್ ಮೈಕ್ರೋವೇವ್ ಓವನ್ ಕೊಟ್ಟಿದ್ದಾರೆ. ಆಲ್ ಸಾಫ್ಟ್ ಕ್ಲೋಸ್ ಮಾಡ್ಯುಲರ್ ಕಿಚನ್ ಕ್ಯಾಬಿನೆಟ್, ಆಲ್ ಫಸ್ಟ್ ಕ್ವಾಲಿಟಿ, ಹೈ ಎಂಡ್. ಫಸ್ಟ್ ಕ್ವಾಲಿಟಿ ಅಂತಲೇ ಹೇಳಬಾರ್ದು, ಐ ಕ್ಯಾನ್ ಕಾಲ್ ದಿಸ್ ಆಸ್ ದಿ ಹೈ ಎಂಡ್, ಸೂಪರ್ ಹೈ ಎಂಡ್ ಕ್ವಾಲಿಟಿ, ಮ್ಯಾಗ್ನಿಫಿಸೆಂಟ್ ಹೈ ಎಂಡ್ ಕ್ವಾಲಿಟಿ ಅಂತ ಹೇಳಬೇಕು. ಮೇಲ್ಗಡೆನೂ ಅಷ್ಟೇ ಸ್ಟೋರೇಜ್ ಸ್ಪೇಸ್ ಇದೆ. ಇದ್ರ ಪಕ್ಕದಲ್ಲೇ ಅಂದರೆ ಇದ್ರ ಪಕ್ಕದಲ್ಲೇ ಯುಟಿಲಿಟಿ ಸ್ಪೇಸು ವಿತ್ ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ. ಸೊ ನೋ ಇಂಟ್ರೂಷನ್. ಯಾಕೆಂದರೆ ಇಂಟ್ರೂಷನ್ ವಿಚಾರಕ್ಕೆ ನಾನು ಬರೋದೇ ಇಲ್ಲ. ಯಾಕೆಂದರೆ ಎಂಟೈರ್ ಮನೆ CCTV ಕ್ಯಾಮ್ರಾಸ್ ಈಗಾಗಲೇ ಹಾಕಿರೋದ್ರಿಂದ. ಸೊ ದೆರ್ ಇಸ್ ನಾಟ್ ಅಟ್ ಆಲ್ ಎ ಇಶ್ಯೂ ಆಫ್ ಇಂಟ್ರೂಷನ್. ಯಾರೋ ಬಂದರು ಏನೋ ಆಯಿತು ಅನ್ನೋ ಇದೇ ಇಲ್ಲ. ಇಲ್ಲೂ ನೋಡ್ಬೋದು. ಅಗೇನ್
ಸ್ಮಾಲ್ ಸ್ಟೋರೇಜ್ ಸ್ಪೇಸ್. ಈ ಕಡೆಯಿಂದ ತೋರಿಸಿದ್ರೆ ಗೊತ್ತಾಗುತ್ತೆ ನೋಡಿ. ಇಲ್ಲೂ ಅಷ್ಟೇ ಸ್ಟೋರೇಜ್ ಸ್ಪೇಸು, ಇಲ್ಲೂ ಸ್ಟೋರೇಜ್ ಸ್ಪೇಸ್ ತೋರಿಸಿದ್ದೆ ನೋಡಿ. ಆ ಕಡೆಯಿಂದ ಒಂದು ಎಂಟ್ರೆನ್ಸಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. CCTV ಕ್ಯಾಮ್ರಾ, ಮಾನಿಟ್ರು, ಅದರ ಕಂಟ್ರೋಲ್ ಸಿಸ್ಟಮ್ಸು ಇವೆಲ್ಲವೂ ಇಲ್ಲೇ ಇದೆ. ಸೊ ಮೂವಿಂಗ್ ಟು ದಿ, ಇದು 4 ಬೆಡ್ರೂಮ್ ಮನೆ. ಸೊ ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್, ಅಂದರೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಂತ ಹೇಳೋದಕ್ಕಿಂತ ಐ ಆಮ್ ಅಟ್ ದಿ ಮಿಡಲ್. ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ ಪಕ್ಕದಲ್ಲಿಂದ ಹ್ಯಾಂಡ್ ವಾಶ್ ಇದೆ. ಸಿಂಗಲ್ ಪೀಸ್ ಮಾರ್ಬಲ್ ಕಟ್ ಹ್ಯಾಂಡ್ ವಾಶ್ ಅಂತಲೇ ಹೇಳಬೇಕು. ಅದ್ರ ಪಕ್ಕದಲ್ಲಿರುವಂಥದ್ದು ಹ್ಯಾಂಡ್ ವಾಶು, ಪಕ್ಕದಲ್ಲೇ ಇರುವಂಥ ಬಾತ್ರೂಮು. ಇದು ಸಿಂಗಲ್, ಇದು ರೂಮ್ ಇದೆ. ಇಲ್ಲ ಪಕ್ಕದಲ್ಲೇ ಒಂದು ಬೆಡ್ರೂಮ್ ಇದೆ. ಎಲ್ಲದಕ್ಕೂ ವಾರ್ಡ್ರೋಪ್ ಇದೆ, ಕರ್ಟನ್ ರಾಡ್ಸ್ ಇದೆ, ಕಾಟ್ಗಳೆಲ್ಲ ಕಡೆ ಹಾಕಿದ್ದಾರೆ. ಸೊ ನೀವು ನಾನು ಎಂಟ್ರ್ ಆಗಿದ್ದು ವೆಸ್ಟ್ ಫೇಸಿಂಗಿಂದ. ಇದನ್ನು ರೈಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಸೈಡ್, A ಆ್ಯಂಡ್ B ಎಡಭಾಗದಲ್ಲಿ ನಾನು ಇವಾಗ ತೋರಿಸಿದ್ದು ನಿಮಗೆ ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ಪೂಜಾ ರೂಮು, 3 ಸೀಟರ್, ಒಂದು ಸೋಫಾ ಸಹಾರ ಹಾಕಿದ್ದಾರೆ. ದಿಸ್ ಈಸ್ ದಿ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಓಕೆ, ನಾನು ಈಗ ನಾನು ನಾರ್ತ್ ಫೇಸಿಂಗ್ ಡೋರಿಂದ ಎಂಟರ್ ಆದೆ. ಸೊ ಮೂವಿಂಗ್ ಆನ್ ಟು ದಿ ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸ್ ಆಫ್ ದಿ ಪ್ರಾಪರ್ಟಿ. ಬ್ಯೂಟಿಫುಲ್ ಒಂದು ಅಕ್ವೇರಿಯಮ್ ಇದೆ. ಅಗೇನ್ ಸ್ಟೋರೇಜ್ ಸ್ಪೇಸ್, ಡಬಲ್ ಹೈಟ್. ಇಲ್ಲಿ ನೀವು ಡಬಲ್ ಹೈಟ್ ನೋಡ್ಬೋದು. ಯು ಕ್ಯಾನ್ ಸಿ ದಿ ಡಬಲ್ ಹೈಟ್. ಇದು ಸೊ TV ಕ್ಯಾಬಿನೆಟ್, ಫುಲ್ ಸೈಜ್ TV ಕ್ಯಾಬಿನೆಟ್ ಇದೆ ವಿತ್ ಸ್ಟೋರೇಜ್ ಸ್ಪೇಸ್ ಇದೆ. ಸಿ ಅಬೌಟ್ ಬೈ ಅರೌಂಡ್ 9 ಸೀಟ್ರಿಂದ 12 ಸೀಟರ್ ತನಕನೂ ಸೋಫಾಗಳನ್ನ ಹಾಕಿದ್ದಾರೆ. ಆ್ಯಂಡ್ ದಿ ಬಾಲ್ಕನಿ ನೀವು ನೋಡ್ಬೋದು. ಬಾಲ್ಕನಿಗೆ ಹೋಗೋಕ್ಕೆ ಮುಂಚೆ ಪೆಬಲ್ಸಲ್ಲಿ ಡೆಕೋರೇಟ್ ಮಾಡಿರೋಂಥ ಗ್ಲಾಸ್ ಪೆಬಲ್ ಸ್ಟೆಪ್ಸ್ಗಳನ್ನ ಮಾಡಿದ್ದಾರೆ. ಸೊ ದಿಸ್ ಈಸ್ ದಿ ಬಾಲ್ಕನಿ ಹಾಲ್, ಅಂದರೆ ಈ ಲಿವಿಂಗ್ ಸ್ಪೇಸ್ಗಿರುವಂತಹ ಬಾಲ್ಕನಿ ಇದು. ನೀವು ನೋಡ್ಬೋದು. ನಾವು ವೆಸ್ಟ್ ಫೇಸಿಂಗಿಂದ ಎಂಟ್ರ್ ಆದ್ವಿ, ಅಂದರೆ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಮುಂಭಾಗದಲ್ಲಿರುವಂತಹ ಮೇನ್ ರೋಡ್ ನೀವು ನೋಡ್ತಾ ಇದ್ದೀರಿ. ಜೋಕಾಲಿ ಹಾಕಿದ್ದಾರೆ. ಸೊ ಇಲ್ಲೂ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳಿದೆ ಇಲ್ಲಿ. ಸೊ ಬನ್ನಿ, ನೌ ಐ ವಿಲ್ ಶೋ ಯು ದಿ ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮು. ಬನ್ನಿ, ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಅಟ್ಯಾಚ್ ಬಾತ್ರೂಮ್ ಇದೆ. ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕಿದ್ದಾರೆ. AC ಈಗಾಗಲೇ ಹಾಕಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಆಗಿದೆ. ಸೊ ಸ್ಟೋರೇಜ್ ಸ್ಪೇಸ್ ನೋಡ್ಬೋದು. ಇಲ್ಲಿ ಈ ಕಡೆ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಫುಲ್ ಸೈಜ್, ಅಂದರೆ 1 2 3 4 ಕಿಟಕಿಗಳಿದೆ. ಫುಲ್ ಸೈಜ್ ಕಿಟಕಿಗಳು. ಸ್ಟ್ಯಾಂಡರ್ಡ್ ಅಬೌಟ್ ನಾನೇ 5.5 ಅಡಿ ಇದ್ದೀನಿ. ಸೊ ಬೈ 5.5 to 5 ಫೀಟ್ ತನಕ ಇರುವಂತಹ 5 ಅಡಿಯಿಂದ 5.5 ಅಡಿ ಇರುವಂತಹ ಫುಲ್ ಸೈಜ್ ಕಿಟಕಿಗಳನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ವಾಲ್ಪೇಪರ್ಗಳನ್ನ ಹಾಕಿದ್ದಾರೆ. ಬಹಳ ಚೆನ್ನಾಗಿದೆ. ದಿ ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ದ ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್, ವರ್ಕ್ಮನ್ಶಿಪ್. ಅದಕ್ಕೆ ಆದಂತಹ ಇಲ್ಲಿ ಅಟ್ಯಾಚ್ ಬಾತ್ರೂಮ್. ಅಂದರೆ ನಾನಿವಾಗ ರೂಮ್ ನಂಬರ್ 2, ಅಂದರೆ ಈಗಲೇ ರೂಮ್ ನಂಬರ್ 1 ನಾನು ನಿಮಗೆ ತೋರಿಸ್ದೆ, ನೀವು ನೋಡಿದ್ರಿ. ಇದು ರೂಮ್ ನಂಬರ್ 2ಅಲ್ಲಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಸೊ ದ ಅಟ್ಯಾಚ್ ಬಾತ್ರೂಮ್ ಅಟ್ ದಿ ರೂಮ್ ನಂಬರ್ 2. ಬನ್ನಿ, ಈಗ ಇದು ಈ ಪೋರ್ಷನ್ ಯು ಕ್ಯಾನ್ ಸಿ. ನಾನು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಒಂದು 4 ರಿಂದ 5 ಸೀಟ್ರ್ 5 ಇದನ್ನು ತೋರಿಸಿದ್ದೆ. ಕಾರ್ಗಳನ್ನ ನಿಲ್ಲಿಸಲಿಕ್ಕೆ ಜಾಗ, ಕಾರ್ ಪಾರ್ಕಿಂಗು. ಅದಕ್ಕೆ ಮನೆ ನಾನು ಆಗಲೇ ಹೇಳಿದಂತೆ ನೀವು ಆ ಪಾರ್ಕಿಂಗ್ ಏರಿಯಾಯಿಂದನೇ ಫಸ್ಟ್ ಫ್ಲೋರ್ಗೆ, ಅಂದರೆ ನೀವು ಹಾಲಿಗೆ ಬರಲಿಕ್ಕೆ ಮಾಡಿರುವಂತಹ ಇದು ಮೆಟ್ಲುಗಳು ಇಲ್ಲಿಂದನೇ ಬರ್ಬೋದು. ಕಾರ್ ನಿಲ್ಲಿಸಿ ನೀವು ನಾನು ಹೆಂಗೆ ಎಂಟ್ರಿ ಆದೆ ಆ ಕಡೆಯಿಂದ ಬರೋ ಅವಶ್ಯಕತೆ ಇಲ್ಲ, ಇಲ್ಲಿಂದನೇ ಬರ್ಬೋದು. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇದೊಂದು ಸ್ಮಾಲ್ ಕಾರ್ವಿಂಗ್ಸ್ ನೀವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ದ ಹೆಡ್ ಆಫ್ ದಿ ಎಲಿಫೆಂಟ್, ಪ್ರಾಸ್ಪೆರಿಟಿಗೆ ಒಂದು ಚಿಹ್ನೆ ಎಲಿಫೆಂಟು. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಬನ್ನಿ, ಅಗೇನ್ ಕಂಟಿನ್ಯೂಯಿಂಗ್ ದಿ ಮಾರ್ಬಲ್ ಫ್ಲೋರಿಂಗ್ ಇಲ್ಲಿ. ಸೊ ಎಂಟೈರ್ ಈ ರೇಲಿಂಗ್ಸು ಅಷ್ಟೇ, ಇವೆಲ್ಲವೂ ಟೀಕ್, ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಸೊ ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ನೀವು ನೋಡ್ಬೋದು. ಸೊ ರೇಲಿಂಗ್ಗಳಿಗೆ ಲೈಟಿಂಗ್ಗಳನ್ನ ಹಾಕಿರುವಂಥದ್ದು. ಸೊ ಡಬಲ್ ಹೈಟ್, ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಕಾಣಿಸೋ ಅಂಥದ್ದು. ಯು ಕ್ಯಾನ್ ಸಿ ದ ವ್ಯೂ ಆಫ್ ದಿ ಫಸ್ಟ್ ಫ್ಲೋರ್.
ಕೆಳಗಿರುವಂಥದ್ದು ಇದು. ದಿಸ್ ಇಸ್ ದ ವ್ಯೂ. ಸೊ ಮೇಲ್ಗಡೆ ನಾನು ನಿಮಗೆ 2 ರೂಮ್ನ ಪರಿಚಯ ಮಾಡಿಸ್ತೀನಿ. ದಿಸ್ ಇಸ್ ಎ ಸ್ಮಾಲ್ ಆಫೀಸ್ ಏರಿಯಾ ಆರ್ ದ ಸ್ಟಡಿ ರೂಮ್ ಅಥವಾ ಆಫೀಸ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಈಗಾಗಲೇ ಬಹಳಷ್ಟು ಚಾಲತಿಯಲ್ಲಿ ಇರೋದ್ರಿಂದ ದಿಸ್ ದೇ ಹ್ಯಾವ್ ಡನ್ ದಿ ಆಫೀಸ್ ಸ್ಪೇಸ್ ಅಟ್ ವರ್ಕ್ ಫ್ರಮ್ ಅಥವಾ ಮನೇಲಿ ಮಕ್ಕಳಿದ್ರಲ್ಲೇ ಓದಲಿಕ್ಕೆ ಅಥವಾ ಬುಕ್ಸ್ಗಳನ್ನ ಇಟ್ಕೊಳ್ಳಿಕ್ಕೆ ಇದು ಮಾಡಿದ್ದಾರೆ. ಸೊ ಈವನ್ ಇಲ್ಲೂ ನೋಡ್ಬೋದು ನೀವು. ಇಲ್ಲೇ ಈಗಾಗಲೇ ಅವರೇನೆ ಅರೌಂಡ್ 6 ಸೀಟರ್ ರಿಕ್ಲೈನರ್ನ ಹಾಕಿದ್ದಾರೆ. ದೇ ಹ್ಯಾವ್ ಆಲ್ರೆಡಿ ಪ್ಲೇಸ್ಡ್ ಇಟ್. ಪ್ಲಸ್ ಫುಲ್ ಸೈಜ್ ಟಿ ವಿ ಕ್ಯಾಬಿನೆಟ್ ನೀವು ನೋಡ್ಬೋದು. ದೇ ಆಲ್ರೆಡಿ ಡನ್ ಇಟ್ ವರ್ಕಿಂಗ್, ಅಂದರೆ ಇಟ್ಸ್ ಆಲ್ರೆಡಿ ಇನ್ ಪ್ಲೇಸ್. ಬನ್ನಿ ಈಗ ಐ ವಿಲ್ ಶೋ ಯು. ನೀವು ಯೋಗ ರೂಮು, ಜಿಮ್ಮು, ಹೋಮ್ ಥಿಯೇಟ್ರು ಅಥವಾ ಎನಿ ಅದರ್ ಲೈಕ್ ಮೆಡಿಟೇಷನ್ ಲೈಬ್ರರಿ, ಯು ಕ್ಯಾನ್ ಕನ್ವರ್ಟೆಡ್ ದಿಸ್ ಆಲ್ಸೋ ಟು ಒನ್ ಆಫ್ ದೆಮ್. ಅದೇ ಥರ ನೀವು ಇದನ್ನು ಮಾಡ್ಕೋಬಹುದು. ಇಲ್ಲ ಅಂತಂದಲ್ಲಿ ರಿಕ್ರಿಯೇಷನ್ ಅಥವಾ ಸ್ಮಾಲ್ ನಿಮ್ದೇನಾರ ಆಫೀಸ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೇಕು, ಮನೇಲಿ ಏಕಾಂತದಲ್ಲಿ ನೀವೇನಾರು ವರ್ಕ್ ಮಾಡಲಿಕ್ಕೆ ಜಾಗ ಬೇಕು, ಬೆಡ್ರೂಮಲ್ಲಿ ಬೇಡ ಅಂದರೆ ಮಾಡ್ಕೋಬೋದು. ಪ್ಲಸ್ ಇಲ್ಲೂ ಸಹ ಅಷ್ಟೇ ನೀವು ವಾಟರ್ ಫಾಲ್ಸ್ ಮಾಡ್ಕೋಬೇಕು ಅಂದರೆ ಎಲ್ಲ ಆಪ್ಷನ್ಗಳನ್ನ ಮಾಡಿದ್ದಾರೆ. ಸೊ ಈಗ ನಾನು ಐ ವಿಲ್ ಮೂವ್ ಟುವರ್ಡ್ಸ್ ದಿ ರೂಮ್ ನಂಬರ್ 3. ಬನ್ನಿ, ಇದು ರೂಮ್ ನಂಬರ್ 3, 3ನೇ ರೂಮು. ಯು ಕ್ಯಾನ್ ಕಾಲ್ ದಿಸ್ ಆಸ್ ಎ ಕಿಡ್ಸ್ ರೂಮ್ ಅಂತ ಇವರು ಮಾಡಿದ್ದಾರೆ. ಓಕೆ, ಮಕ್ಕಳಿಗೆ ಅಂತ ಅದೇ ಥರ ಕಾನ್ಸೆಪ್ಟಲ್ಲಿ ಡಿಸೈನ್ ಮಾಡಿರುವಂಥದ್ದು. ಡ್ರೆಸ್ಸಿಂಗ್ ಟೇಬಲ್ ಇದೆ, ಸ್ಟಡಿ ಯೂನಿಟ್ ಇದೆ, ಫುಲ್ ಸೈಜ್ ವಾರ್ಡ್ರೋಬ್ ಇದೆ. ವಾರ್ಡ್ರೋಬ್ ಪಕ್ಕದಲ್ಲೇ ಒಂದು ಬಾತ್ರೂಮ್ ಸಹ ಇದೆ. ಸೊ ದಿಸ್ ಇಸ್ ದಿ ಬಾತ್ರೂಮ್ ಇದು. ಸೊ ನೌ ಐ ವಿಲ್ ಶೋ ಯು ನದರ್ ರೂಮ್. ಬನ್ನಿ. ಸೊ ಐ ಆಮ್ ಎಂಟ್ರಿಂಗ್. ನೀವು ಇದನ್ನು ಆ್ಯಕ್ಚುಲಿ ನಾನೀಗ ನಿಮ್ಗಾಗಲೇ ಒಂದು ಗ್ರೌಂಡ್ ಫ್ಲೋರ್ಲೇ ಸೂಪರ್ ಮಾಸ್ಟರ್ ಬೆಡ್ರೂಮ್ ತೋರಿಸಿದೆ. ಇದೂ ಅಷ್ಟೇ ಸೂಪರ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳಬೇಕು. ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ಪಕ್ಕದಲ್ಲೇ ರಿಕ್ಲೈನರ್ಸ್ ಇದೆ, ಕಿಟಕಿ ಇದೆ. ಪಕ್ಕದಲ್ಲೇ ಅದ್ರ ಪಕ್ಕಕ್ಕೆ ಒಂದು ಬ್ಯೂಟಿಫುಲ್ ಬಾಲ್ಕನಿ ಸಹ ಇದೆ. ಇಲ್ಲಿಂದ ಬಾಲ್ಕನಿ ಇದೆ, ಬಟ್ ಆ್ಯಕ್ಚುಲಿ ಕರೆಂಟ್ಲಿ ಓಪನ್ ಇಲ್ಲ. ಸೊ ವಾಕಿನ್ ವಾರ್ಡ್ರೋಬ್, ಸ್ಲೈಡಿಂಗ್ ವಾಕಿನ್ ವಾರ್ಡ್ರೋಬ್, ಪಕ್ಕದಲ್ಲೇ ಬಾತ್ರೂಮ್ ಇದೆ. ವೆಟ್ ಆ್ಯಂಡ್ ಡ್ರೈಗೆ ಆಪ್ಷನ್ ಮಾಡಿದ್ದಾರೆ ಗ್ಲಾಸ್ದು. ಸ್ಲೈಡಿಂಗ್ ಗ್ಲಾಸ್ ಹಾಕಿ ಶವರ್ಸು ಭಾಳ ಚೆನ್ನಾಗಿದೆ. ಶವರ್ ನೋಡ್ಬೋದು ನೀವು, ಶವರ್ನ ತೋರಿಸ್ತಾರೆ. ಸೊ ಹೈ ಕ್ವಾಲಿಟಿ ಶವರ್ ಯು ಕ್ಯಾನ್ ಸಿ ದೇರ್. ಓಕೆ, ಈಗ ನಾನು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ತೋರಿಸಿದೆ. ಫಸ್ಟ್ ಫ್ಲೋರ್ 2 ಬೆಡ್ರೂಮ್ ತೋರಿಸಿದೆ. ಇಲ್ಲಿ 2 ರೂಮ್ಗಳು ನೋಡಿದ್ರಿ. ಪ್ಲಸ್ ಒಂದು ಹೋಮ್ ಥಿಯೇಟರ್ ಅಥವಾ ವರ್ಕ್ ಫ್ರಮ್ ಹೋಮ್ ಸ್ಪೇಸು, ಸ್ಟೋರೇಜ್ ಸ್ಪೇಸು ಅದಕ್ಕೆ ಆದಂಥ ಮಾಡ್ಕೊಳ್ಳೋ ಅಂಥದ್ದನ್ನು ತೋರಿಸಿದ್ದೀನಿ. ಓಕೆ, ಈಗ ನಾನು ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ, ಅಂದರೆ ಕೊನೆಯ ಭಾಗ, ಮನೆಯ ಲಾಸ್ಟ್ ಫ್ಲೋರ್ಲಿ ಏನಿದೆ ಅನ್ನೋದನ್ನು ತೋರಿಸ್ತೀನಿ. ನನಗೆ ಈ ಪಾರ್ಟ್ ಆಫ್ ದ ಪ್ರಾಪರ್ಟಿ ಬಹಳ ಇಷ್ಟ. ಯಾಕೆಂದರೆ ಈ ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ. ಇವರು ಮಾಡಿರುವಂತಹ ಏನೋ ಒಂದು ಇಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಅಥವಾ ಸ್ಮಾಲ್ ಮನೇಲಿ ಏನಾರ ಗೆಟ್ ಟುಗೆದರ್ ಆದಾಗ ಮಾಡ್ಕೊಳ್ಳಿಕ್ಕೆ ಮೇಲ್ಗಡೆ ಹೆಂಚುಗಳನ್ನ ಹಾಕಿದ್ದಾರೆ. ಕೆಳಗೆ ಆ್ಯಂಟಿಸ್ಕಿಡ್, ರೆಡ್ ಕಲರ್ ಆ್ಯಂಟಿಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಈ ಕಡೆ ಒಂದು ಪಾರ್ಟಲ್ಲಿ ಅದಾಯಿತು ಅಂದರೆ ಇನ್ನೊಂದು ಪಾರ್ಟಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ಬಟ್ಟೆ ಒಗೆದು ಒಣಗಾಕ್ಲಿಕ್ಕೆ ಆಪ್ಷನ್ ಇದೆ. ಪ್ಲಸ್ ಈ ಕಡೆ ಬನ್ನಿ ನೋಡಿ, ಸೋಲಾರ್ಗಳಿಗಾಗಲೇ ಹಾಕಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ ಇದೆ. ಓವರ್ ಹೆಡ್ ಟ್ಯಾಂಕಿಗೆ ಹೋಗಲಿಕ್ಕೆ ಏಣಿಗಳನ್ನು ಹಾಕಿದ್ದಾರೆ ಈಗಾಗಲೇ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ ಬ್ಯೂಟಿಫುಲ್ ಬಂಗ್ಲೋ ವಿಚ್ ಇಸ್ ಫಾರ್ ಸೇಲ್. 4060 2400 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸರಿಸುಮಾರು 50 ಚದರ, 5 ಬೆಡ್ರೂಮ್, 4 ಬೆಡ್ರೂಮು, 5 ಕಾರ್ ಪಾರ್ಕು, ಹೋಮ್ ಥಿಯೇಟ್ರ್ ಮಾಡ್ಕೊಳ್ಳಿಕ್ಕೆ, ಜಿಮ್ ಮಾಡ್ಕೊಳ್ಳಿಕ್ಕೆ, ಯೋಗ ರೂಮ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಆಪ್ಷನ್ಗಳು ಮಾಡಿರುವಂತಹ ಸರಿಸುಮಾರು 4 ರಿಂದ 5 ವರ್ಷ ಓಲ್ಡ್ ಪ್ರಾಪರ್ಟಿ ವಿಚ್ ಇಸ್ ಫಾರ್ ಸೇಲ್ ಮೈಸೂರಲ್ಲಿ. ನಾನು ಇದನ್ನು ಫರ್ನಿಶ್ಡ್ ಅನ್ನೋದಕ್ಕೆ ನಿಮ್ಗೆ ಎಲ್ಲ ಥರದ್ದು ನಾನು ಇವಾಗ ಆಪ್ಷನ್ಗಳನ್ನ ಆಗೋಗಿದೆ. ಇದನ್ನು ನೋಡಬೇಕು, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಡೀಟೇಲ್ಸ್ ಬೇಕು, ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂದರು
ಡಿಸ್ಕ್ರಿಪ್ಷನ್ ನಂಬರ್ನ ಫೋನ್ ಮಾಡಿ, ವಾಟ್ಸಪ್ ಮಾಡಿ, ನಾವು ಸಿಗ್ತೀವಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್ ಆ್ಯಂಡ್ ಬಾಯ್.